ನಾವು ಇವತ್ತು ಕಬ್ಬು ಬೆಲೆ ನಿಗದಿ ಆಯಿತು 3150 FRP 3150 ರೂಪಾಯಿ. ರೈತರು ಪ್ರತಿಭಟನೆಯನ್ನು ಮಾಡಿದ್ರು, ನಮಗೆ 3150 ರೂಪಾಯಿ ಸಾಲಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ನಾನು ಮೀಟಿಂಗ್ ಮಾಡಿದೆ ರೈತ ಪ್ರತಿನಿಧಿಗಳು ಮತ್ತು ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಓನರ್ಸ್ಗಳ ಜೊತೆ ಮೀಟಿಂಗ್ ಮಾಡಿದೆ, ರೈತ ಪ್ರತಿನಿಧಿಗಳ ಜೊತೆ ಮೀಟಿಂಗ್ ಮಾಡಿದೆ. ಅವರೆಲ್ಲರೂ ಕೂಡ ಒಪ್ಪದೇ ಹೋದರೂ ಕೂಡ ಅವ್ರನ್ನೆಲ್ಲ ಒಪ್ಪಿಸಿ ನಾನು 3300 ರೂಪಾಯಿ ಒಂದು ಕ್ವಿಂಟಾಲ್ಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಷ್ಟೇ ಅಲ್ಲ, ತೊಗರಿಗೆ MSP ನಾವು ಜನವರಿನಲ್ಲಿ ಓಪನ್ ಮಾಡಬೇಕಾಗಿತ್ತು, ಆದರೆ ಡಿಸೆಂಬರ್ನಲ್ಲೇ ಓಪನ್ ಮಾಡಿ ಖರೀದಿ ಕೇಂದ್ರಗಳನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡೋದು. ಅದ್ರ ಜೊತೆಗೆ ಮೆಕ್ಕೆಜೋಳ ಈ ಸಾರಿ ಜಾಸ್ತಿ ಬೆಳೆದು ಬಿಟ್ಟಿದ್ದಾರೆ, ಮೆಕ್ಕೆಜೋಳ ಜಾಸ್ತಿ ಬೆಳೆದಿದ್ದಾರೆ ಈ ಸಾರಿ. ಯಾಕೆಂದರೆ ಒಳ್ಳೆ ಮಳೆಗಾಲ ಆಯಿತು, ಹೆಚ್ಚು ಪ್ರದೇಶದಲ್ಲಿ ಮೆಕ್ಕೆಜೋಳ ಮಾಡಿದ್ರು. ಸುಮಾರು 54 ಲಕ್ಷ ಮೆಟ್ರಿಕ್ ಟನ್ 54 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ಬೋದು ಅಂತ ಅಂದಾಜಿದೆ. ಅದಕ್ಕೆ ಬೆಲೆ ನಿಗದಿ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ 2400 ರೂಪಾಯಿ ಒಂದು ಕ್ವಿಂಟಾಲ್ಗೆ. ಆದರೆ ಮಾರುಕಟ್ಟೆಯಲ್ಲಿ 1500 1600 ರೂಪಾಯಿ ಕೊಂಡ್ಕೊಳ್ಳೋರಿಲ್ಲ, 1500 1600 ರೂಪಾಯಿ. ಅದಕ್ಕೆ ನಾನು ಏನು ಮಾಡಿದೆ, ಸರ್ಕಾರದಿಂದ 250 ರೂಪಾಯಿ ಒಂದು ಕ್ವಿಂಟಾಲ್ಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅದಕ್ಕೂ ಮೀಟಿಂಗ್ ಮಾಡಿದೆ. ಮೀಟಿಂಗ್ ಮಾಡಿ ಮೆಕ್ಕೆಜೋಳ ಉಪಯೋಗಿಸ್ತಕ್ಕಂಥವರು ಅವ್ರ ಜೊತೆ ಮತ್ತು ಡಿಸ್ಟಿಲರಿ ಮಾಡ್ತಕ್ಕಂಥವ್ರು, ಆಮೇಲೆ ಕೋಳಿ ಫುಡ್ಡನ್ನು ಕೋಳಿಗಳಿಗೆ ಕೊಡ್ತಕ್ಕಂಥ ಅವರು, ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥವರು, ಇವ್ರ ಜೊತೆಯೆಲ್ಲ ಎಥನಾಲ್ ತಯಾರಕರು, ಇವ್ರ ಜೊತೆಯೆಲ್ಲ ಮೀಟಿಂಗ್ ಮಾಡಿ ನಾನು 40 ಲಕ್ಷ ಮೆಟ್ರಿಕ್ ಟನ್ನನ್ನು ಕೊಂಡುಕೊಳ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದೇನೆ. ಅದರಿಂದ ನಮ್ಮ ಸರ್ಕಾರ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಕೃಷಿ ಕ್ಷೇತ್ರಕ್ಕೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.